2024 ಜೂನ್ 5ರಿಂದ 19 ಮಾರ್ಚ್ 2025, ಬರೋಬ್ಬರಿ 9 ತಿಂಗಳು. ತಾಯಿಯ ಗರ್ಭದಿಂದ ಹೊರಬಂದ ಮಗುವಿನಂತಿದ್ದರು ಸುನೀತಾ ವಿಲಿಯಮ್ಸ್. ಮಗು ಭೂಮಿಗೆ ಕಾಲಿಡುತ್ತಿದ್ದಂತೆ ಹೇಳುತ್ತದೆ. ಸುನೀತಾ ನಗುತ್ತಾ ಬಂದರು. ಅವರಿಗಿದು ಮರುಹುಟ್ಟು. ಅಕ್ಷರಶಃ ಅವರಿಗೀಗ ಮಗುವಿನಂತೆ ಚಿಕಿತ್ಸೆ. ಬಾಹ್ಯಾಕಾಶದಲ್ಲಿ ಕಾಲ್ನಡಿಗೆಯನ್ನೇ ಮರೆತ ಸುನೀತಾ ಮಗು ಪುಟ್ಟ ಹೆಜ್ಜೆ ಇಡುವಂತೆ ಇಡಬೇಕು. ಅವರ ಇಮ್ಮಿಡಿ ಅಷ್ಟು ಸೆನ್ಸಿಟಿವ್ ಆಗಿರುತ್ತದೆ. ಅವರ ದೇಹವು ಭೂಮಿಗೆ ಹೊಂದಿಕೊಳ್ಳಬೇಕು. ಬಾಹ್ಯಾಕಾಶದಲ್ಲಿ 9 ತಿಂಗಳು ಜೀವಿಸಿ ಇಡೀ ಮಾನವಕುಲವನ್ನೇ ಅಚ್ಚರಿಗೊಳಿಸಿ ವಿಜ್ಞಾನಕ್ಕೆ ಸವಾಲಾಗಿ ಗೆದ್ದು ಬಂದ ಸುನೀತಾ ಈ ಜನರೇಷನ್ ಮಕ್ಕಳಲ್ಲಿ ಬಾಹ್ಯಾಕಾಶ ಜಗತ್ತಿನ ಕುತೂಹಲ ಹೆಚ್ಚಿಸಿದ್ದಾರೆ. ಹಿರಿಯರ ಪಾಲಿಗೆ ಬೆರಗು. ಹಿಂದೆಂದೂ ನಾಸಾ ಬಾಹ್ಯಾಕಾಶದ ಬಗ್ಗೆ ಚರ್ಚೆಯಾಗಲಿ ಅಥವಾ ಕುತೂಹಲವಾಗಲಿ ಹುಟ್ಟಿರಲಿಲ್ಲ. ಪ್ರತಿ ಮನೆಯಲ್ಲೂ ಸುನೀತಾ ಬಗ್ಗೆ ಮಾತು. ಸುನೀತಾ ವಿಲಿಯಮ್ಸ್ ಬದುಕಿ ಬರುವರೆ ಎಂಬ ಕುತೂಹಲ, ಬದುಕಿ ಬರಲೆಂಬ ಹಾರೈಕೆ, ವಿಜ್ಞಾನಕ್ಕೆ ಸವಾಲಿನ ಜೊತೆ ನಂಬಿಕೆ. ಬಾಹ್ಯಾಕಾಶದಿಂದ ಭೂಮಿಗೆ ಕಾಲಿಟ್ಟ ಮಗುವಿನಂಥ ಸುನೀತಾ ಸಾಮಾನ್ಯ ಜನರ ಪಾಲಿಗೆ ಅಚ್ಚರಿಯ ಆಕಾಶಕಾಯ. ಅವರ ಮುಖದಲ್ಲಿ ಬಾಹ್ಯಾಕಾಶ ಗೆದ್ದ ಸಂಭ್ರಮ ನಮಗೂ ಮತ್ತೆ ಆಕಾಶದತ್ತ ಕಣ್ಣು ಹಾಯಿಸಿ ಹೋಗಿ ಬರೋಣ ಎನ್ನುವಷ್ಟೇ ಆಸೆ ಹುಟ್ಟಿಸಿದ್ದಾರೆ ಸುನೀತಾ.